ಬಿಗ್ ಬಾಸ್ ಹತ್ರ ಕನ್ನಡ ಸೀಸನ್ನಲ್ಲಿ ಈ ಬಾರಿ ಹೆಚ್ಚು ಪ್ರಾರಂಭದಿಂದಲೂ ಹೆಚ್ಚು ಖ್ಯಾತಿಯನ್ನು ಗಳಿಸಿದಂಥ ಆ ಒಬ್ಬ ಕಂಟೆಸ್ಟೆಂಟ್ ಇಡೀ ಸೀಸನ್ ಉದ್ದಕ್ಕೂ ತಮ್ಮದೇ ರೀತಿಯಲ್ಲಿ ದೊಡ್ಡ ಮಟ್ಟದ ಸದ್ದನ್ನು ಮಾಡಿದ್ರು. ಇವತ್ತು ನಾವು ಅವ್ರ ಜೊತೆ ಇದ್ದೀವಿ. ನಾನು ಹಿಂದಿನ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಇದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ ನಾವು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ ಅಂತ. ಎಸ್, ಅವರು ವರ್ತೂರು ಹಳ್ಳಿಕಾರ್ ಸಂತೋಷ್ ಅವರು ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಬಿಗ್ ಬಾಸಿಂದ ಬಂದಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಅಣ್ಣ, ಬಿಗ್ ಬಾಸಿಂದ ಬಂದಿರೋದು ತುಂಬ ಅಂದರೆ ತುಂಬ ಖುಷಿ ಐತೆ. ಬಿಗ್ ಬಾಸ್ನ ಫೈನಲ್ವರೆಗೂ ಇದ್ದು ಬಂದಿರೋದು, ಬಿಗ್ ಬಾಸ್ನ ಗೆದ್ದು ಬಂದಿದ್ದೀನಿ ನಾನು. ಕಪ್ಪು ಇದು ಕಾರ್ತಿಕ್ ಗೆದ್ದಿದ್ದಾನೆ. ಮನಸ್ಸುಗಳನ್ನ ನಾವು 6 ಜನ ಕಂಟೆಸ್ಟೆಂಟ್ ಫೈನಲಿಸ್ಟು ಗೆದ್ದಿದ್ದೀರಿ ಅಂತ ಹೇಳ್ತೀನಿ ನಾನು. ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸೇಮ್ ನೀವು ಬಿಗ್ ಬಾಸ್ ಒಳಭಾಗದಲ್ಲಿ ಯಾವ ರೀತಿ ತುಕಾಲಿ ಸಂತೋಷ್ ಅವ್ರ ಜೊತೆ ಮಾತಾಡ್ತಾ ಇದ್ರಿ, ಅದೇ ರೀತಿಯಾದಂಥ ಶೈಲಿಯಲ್ಲೇ ನಾಟಿ ಸ್ಟೈಲಲ್ಲೇ ಮಾತಾಡ್ತೀರಿ ಅನ್ನೋಂಥದ್ದು ಭಾಳ ಸಂತೋಷ. ಯಾಕಂದರೆ ಆ ನಿಮ್ಮ ಶೈಲಿಯನ್ನು ಎಲ್ಲೂ ಕೂಡ ನೀವು ಬಿಟ್ಕೊಡ್ಲಿಲ್ಲ. ಡೇ 1 ಡೇ ಎಂಡ್ ತನಕ ಕೂಡ ಅದೇ ರೀತಿ ಪದಬಳಕೆ ಇರ್ಬೋದು, ನಿಮ್ಮ ನಡವಳಿಕೆ ಇತ್ತು, ನೋಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಸ್ವಲ್ಪ ಸ್ಲೋ ಇದ್ದೆ, ಆ ನಂತರದಲ್ಲಿ ನೀವು ಪಿಕಪ್ ಆದ್ರಿ. ಬಟ್ ಆರಂಭದಲ್ಲಿ ಸ್ಲೋ ಇದ್ದಿದ್ದಕ್ಕೆ ಕಾರಣ ಏನು, ಹೇಗೆ? ಕಾರಣ ಅಂತಂದರೆ ನಾನು ಅಷ್ಟು ಕ್ಯಾಮ್ರಾಗಳು, ಆ ಮೈಕು ನಾನು ಯಾವತ್ತೂ ಫೇಸ್ ಮಾಡಿದವನಲ್ಲ. ಅಲ್ಲಿ ಬಂದಿರೋರು ಎಲ್ಲನೂ ಫಿಲಿಮ್ ಫೀಲ್ಡು, ಸೀರಿಯಲ್ ಫೀಲ್ಡು, ಆ ಫೀಲ್ಡವರು. ನಾನು ಒಬ್ಬನು ರೈತರಿಂದ ಬಂದಿರೋದು. ಅಲ್ಲಿ ಎಲ್ಲೋ ನಮಗೆ ಸ್ಪೇಸು ಅಂತ ಬಂದವಾಗ ಅದು ಬೇರೆ ರೀತಿ ಇದಾಗ್ತದೆ ಅಂತ ನನಗೆ ಒಂದು ಭಯ ಇತ್ತು. ಯಾಕಂತಂದರೆ ಅಲ್ಲಿ ಒಂದು ಪದ ಬಳಸೋರು ಕ್ಯಾರೆಕ್ಟರ್ ಅನಲೈಸ್ ಮಾಡ್ತಿದ್ದ, ಹಂಗೆ ಹಿಂಗೆ ಅಂದಾಗ ನಮ್ಗೆ ಭಯ ಅನ್ಸೋದು. ಅಯ್ಯೋ, ನಾವು ಯಾರಪ್ಪ ಒಬ್ಬರು ಕ್ಯಾರೆಕ್ಟರ್ನ ಅನಲೈಸ್ ಮಾಡೋಕ್ಕೆ? ಸೊ ಇವ್ರ ಹತ್ರ ಮಾತಾಡಿದ್ರೆ ತಾನೇ ಈ ರೀತಿ. ಎಲ್ಲೋ ನಾವು ಸೈಲೆಂಟ್ ಆಗಿಬಿಟ್ರೆ ಉತ್ತಮ. ಅದು ಒಂದು ಸ್ಟೇಟ್ಮೆಂಟೇ ಐತಲ್ಲ, ಜಿಪ್ ಅಂತ. ಅದು ನಮಗೆ ಅಲ್ಲಿ ಉತ್ತರ ಕೊಡೋಕ್ಕಾಗಿಲ್ಲ, ಪ್ರಶ್ನೆ ಮಾಡೋಕ್ಕಾಗಿಲ್ಲ ಅಂದರೆ ಜಿಪ್ ಅಪ್ ಮಾಡಿದ್ರೆ ಅದು ಕಾಲಕ್ಕೆ ಅದೇ ಉತ್ತರ ಕೊಡುತ್ತೆ. ಆ ಉತ್ತರನೇ ಇವತ್ತು ಇದು ಅಂತ ಹೇಳ್ತೀನಿ ನಾನು.